ರಮೇಶ್ ಕತ್ತಿ ಇದ್ದಾರೆ, ಅವ್ರ ಕುಟುಂಬದವರಿದ್ದಾರೆ ಅನ್ನೋದು ಅವ್ರಿಗೂ ಧೈರ್ಯ ಇದೆ. ಹೀಗಾಗಿ ಅವರ ಇಬ್ಬರು ಯಾಕಂದ್ರೆ ಕ್ಷೇತ್ರ ದೊಡ್ಡದದ ಆ ರಮೇಶ್ ಕ್ಷೇತ್ರ, ಅದಕ್ಕಾಗಿ ಒಂದಿಷ್ಟು ದುಡ್ಡಿದ್ದವರು ಓಡಾಡೋರು ಬೇಕಾದ್ರೆ ಆ ರೀತಿ ನಡೆದ. ಈ ಭಾಗದ ಗೋಕಾಕ್ ಭಾಗದಲ್ಲೂ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತು ನಮ್ಮ ಡಾಕ್ಟರ್ ಕಡಾಡಿ ಅವರು ಸಹಿತ ಈ ಸಲ ಏನಾದರೂ ಒಟ್ಟು ಪ್ರಯತ್ನ ಮಾಡಬೇಕು, ನಿಲ್ಲಬೇಕು. ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಟ್ಟರೆ ಭಾಳ ಚಲೋ ಆಯಿತು. ಏನಪ್ಪ ನಾವು ಸ್ವತಂತ್ರ ನಿಲ್ಲಬೇಕು ಅಥವಾ ಒಂದು ಯಾವುದೋ JDS ಟಿಕೆಟ್ ತೊಗೊಂಡಾದ್ರೂ ನಾವು ಫೈಟ್ ಮಾಡ್ಬೇಕಂತೇಳಿ ಕನ್ಫರ್ಮ್ ಆಗಿ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಎಲ್ಲ ಕಡೆ ಅವ್ರು ತಮ್ಮ ಜನರು ಬಿಟ್ಕೊಂಡು ನಿಧಾನಕ್ಕೆ ಹೆಚ್ಚು ಪ್ರಚಾರ ಮಾಡಲಾರದ ಹೊರಗೆ ಗೊತ್ತಾಗಲ್ಲ. ಇಲ್ಲೊಂದು ಏನೈತಿ ಅಂದ್ರೆ ರೀ, ಇಲ್ಲಿ ನಾಯಕರ ಬಗ್ಗೆ ನಾವು ಒಂದಿಷ್ಟು ಮಾತಾಡಿ ಕೇಳಿದಾಗ ಯಾಕೆ ರೀ ಓಪನ್ ಆಗಿ ಯಾಕೆ ವಿರೋಧ ಮಾಡೋದಿಲ್ಲ ಅಂತ ಕೇಳಿದಾಗ ಇಲ್ಲರಿ ಓಪನ್ ಆಗಿ ವಿರೋಧ ಮಾಡಿ ನಮ್ಮ ಎದುರಾಳಿಗಳು ಭಾಳ ಬಲಿಷ್ಠ ಅದಾರ, ಅವ್ರನ್ನ ಪರ್ಚೇಸ್ ಮಾಡಿದಾಗ ಮಾಡ್ತಾರೆ ಅಂತ ಅವ್ರ ಆರೋಪ ಎಲ್ಲರದು. ಹೀಗಾಗಿ ಇವತ್ತು ಆ ಭಯದಿಂದಾಗೆ ಭಾಳಷ್ಟು ನಮ್ಮ ಕಡಾಡಿಯವರಾಗಿರ್ಬೋದು, ನಮ್ಮ ಅಶೋಕ್ ಪೂಜಾರಿ ಅವರು ತಮ್ಮ ಕೆಲಸ ನಡೆಸಿದಾರ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅಶೋಕ್ ಪೂಜಾರಿ ಅವರು ಸಹಿತ ನಿಂತಿಲ್ಲ, ನಾನು ಈ ಸಲ ಒಂದು ಕೈ ನೋಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಆ ಸಮಯದಲ್ಲಿ ಆಗ್ತದೆ ಗೊತ್ತಿಲ್ಲ. ಬಟ್ ಭಾಳಷ್ಟು ಏನಪ್ಪ ಜನ ಏನು ಮಾತಾಡ್ಕೊತಾ ಇದ್ದಾರೆ, ಈ ಡಾಕ್ಟರ್ ಮಹಂತೇಶ್ ನಮ್ಮ ಕಡಾಡಿಯವರು ಹೆಚ್ಚಿಗೆ ಜನರ ಸಂಪರ್ಕ ಮತ್ತು ಜನರ ಸಮಸ್ಯೆಗಳಿಗೆ ಹೆಚ್ಚು ಸ್ಪಂದಿಸ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದರಂಥ ಅಶೋಕ್ ಪೂಜಾರಿ ಸ್ಪಂದಿಸ್ತಾ ಇಲ್ಲ ಅಂತಲ್ಲ, ಅವರೂ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಬಟ್ ಹಿಂಗೆ ಜನ ಮಾತಾಡೋದಪ್ಪ, ಇದು ನಮ್ದು ಅಂತೀಯಲ್ಲ ಆಯಿತು. ಪೂಜಾರಿಗೂ ಅದ ಒಳಗೆ ನಾನು ಎಲೆಕ್ಷನ್ ಗೆಲ್ಲಬೇಕು, ಒಮ್ಮೆ ಆದರೂ ಶಾಸಕ ಆಗಬೇಕು ಅನ್ನೋದು ಪ್ರಬಲವಾದ ಆಸಕ್ತಿ, ಆಸೆ ಅದ. ಆ ಆಸೆ ಈಡೇರ್ತದನ ಈ ಸಲ ಅನ್ನುವಂಥದ್ದು ಪ್ರಶ್ನೆನೂ ಅದ. ಯಾಕಂದ್ರೆ ಈಗ ಏನಿದ್ರು ರಮೇಶ್ ಜಾರಕಿಹೊಳಿ ಅವ್ರ ಓಟ್ ಅವ್ರು ಆ್ಯಸ್ ಇಟ್ ಈಸ್ ಅವ್ರು ಎಷ್ಟು ಅವ್ರು ಬಂದೇ ಬರ್ತಾವಂತಂದು ಅವ್ರು ಕನ್ಫರ್ಮ್ ಅದ. ಅದರಲ್ಲೂ ಅವ್ರ ಸಮುದಾಯದ ಓಟ್ ಅಂತ ನಿಶ್ಚಿತ